ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ಇವತ್ತು ನಾನೊಂದು ನಿಮಗೆ ಮನೆಮದ್ದು ತೊಗೊಂಬರ್ತಾ ಇದ್ದೀನಿ. ಏನಪ್ಪ ಅಂದರೆ, ನಿಮ್ಮ ಬಾಯಿ ಒಳಗಡೆ ಏನಾದರೂ ಈಟಿನ ಗುಳ್ಳೆ ಆಗಿತ್ತಂದರೆ ಮನೆಯಲ್ಲಿ ಆರಾಮಾಗಿ ಮನೆಮದ್ದು ಹೇಗೆ ಮಾಡ್ಕೋಬೋದಂತ ನೋಡಿ. ಈ ಥರ ಗುಳ್ಳೆ ಆಗಿದ್ದರೆ ಎಷ್ಟು ಊಟ ಮಾಡಲಿಕ್ಕೂ ಸಹ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಗುಳಿಗೆ ತೊಗೋಬಾರ್ದು ಫ್ರೆಂಡ್ಸ್. ನಾವು ಗುಳಿಗೆ ತಗೊಂಡಷ್ಟು ಇನ್ನೂ ಜಾಸ್ತಿ ಹೀಟಾಗಿ ಗುಳ್ಳೆಗಳು ಆಗ್ತಾವೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ನಿಮಗೊಂದು ಮನೆಯಲ್ಲಿಯೇ ಮೆಡಿಷನ್ ಯಾವ ರೀತಿ ತೊಗೋಬೇಕಂತಂದು ಹೇಳ್ತಾ ಇದ್ದೀನಿ. ಅದು ಯಾವ ರೀತಿ ಅಂದರೆ, ಒಣ ಕೊಬ್ಬರಿ ಇರುತ್ತಲ್ಲ ಫ್ರೆಂಡ್ಸ್, ನೋಡಿ, ಒಣ ಕೊಬ್ಬರಿನ ಸ್ವಲ್ಪ ತಿನ್ನಬೇಕು. ಇದ್ರ ಜೊತೆ ಮತ್ತು ಗಸಗಸೆನೂ ಸಹ ತಿನ್ನಬೇಕು. ಗಸಗಸೆ, ಒಣ ಕೊಬ್ಬರಿ ಎರಡನ್ನು ಮಿಕ್ಸ್ ಮಾಡಿ ಜಗಿಬೇಕು ಫ್ರೆಂಡ್ಸ್, ಚೆನ್ನಾಗಿ ಜಗಿಬೇಕು. ಅದರಿಂದ ಏನು ಹಾಲು ಬರುತ್ತಲ್ಲ, ಕೊಬ್ಬರಿ ಮತ್ತು ಗಸಗಸೆ ಇದ್ದ ಏನು ಹಾಲು ಬರುತ್ತಲ್ಲ, ಅದರಿಂದ ನಮ್ಮ ಗುಳ್ಳೆ ಆಗಿರ್ತಾವಲ್ಲ ಅದಕ್ಕೆ ಬೇಗ ಅದು ಒಂಥರ ಮೆಡಿಷನ್ ಇದ್ದಂಗೆ ಫ್ರೆಂಡ್ಸ್. ಬೇಗ ನೋವುಗಳು ಮಾಯ ಆಗ್ತವೆ. ನೋಡಿ, ಈ ಥರ ಬಾಯಲ್ಲಿ ಗುಳ್ಳೆ ಆದರೆ ಊಟ ಮಾಡೋಕ್ಕೆ ಸತ್ಗೂ ಆಗೋದಿಲ್ಲ. ಯಾಕಂದರೆ ಇದು ಅನುಭವ ನನಗೂ ಸಹ ಆಗಿದೆ ಫ್ರೆಂಡ್ಸ್. ನನಗೂ ಈ ಥರ ಗುಳ್ಳೆಗಳು ಆಗ್ತವೆ. ಅಂಥ ಟೈಮಲ್ಲಿ ನಾನು ಒಣ ಕೊಬ್ಬರಿ ಮತ್ತು ಗಸಗಸೆನ ಎರಡು ಚೆನ್ನಾಗಿ ಜಗಿದ್ಬಿಟ್ರೆ ಒಂದಿನ 2 ದಿನ ತೊಗೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್. ಬೇಗ ಗುಳ್ಳೆಗಳು ಮಾಯ ಆಗ್ತವೆ. ಅವಾಗ ನಮ್ಗೆ ಆರಾಮನೂ ಅನಿಸ್ತತಿ. ಈ ರೀತಿ ಗಸಗಸೆ ಮತ್ತು ಕೊಬ್ಬರಿನ ತಗೊಳ್ಳೋದ್ರಿಂದ ಬೇಗ ನೋವುಗಳು ಮಾಯ ಆಗ್ತವೆ ಫ್ರೆಂಡ್ಸ್. ಮತ್ತು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟು ಸಹ ಇರೋದಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ, ಬೇಗ ನೋವು ಮಾಯ ಆಗ್ತವೆ. ಯಾರಿಗೆಲ್ಲ ನೋವಾಗಿದೆ ಅವರೆಲ್ಲ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಹೆಲ್ಪ್ ಆಗಿದ್ದರೆ ಒಂದು ಕಮೆಂಟ್ ಹಾಕಿ, ಲೈಕ್, ಶೇರ್, ಹಾಗೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.